ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು 3 ಮೃತದೇಹಗಳನ್ನು ಈಗ ಪಡೆದುಕೊಂಡಿದ್ದಾರೆ, ಹಸ್ತಾಂತರವಾಗಿದೆ. ನಿನ್ನೆ ರಾತ್ರಿ ಮೃತದೇಹಗಳು ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡಲಾಗಿದೆ. 3 ಆಂಬ್ಯುಲೆನ್ಸ್ಗಳಲ್ಲಿ ಸ್ವಗ್ರಾಮಕ್ಕೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಭಾರಿ ಭದ್ರತೆಯಲ್ಲಿ ಮೃತದೇಹಗಳನ್ನು ಪೊಲೀಸರು ತಂದಿದ್ದಾರೆ. ಜಗನ್ನಾಥ್ ದೊಡ್ಡಿಯ ಪೀಟರ್, ಹಾಗೆ ಲಾಸರ್ ದೊಡ್ಡಿಯ ಕುಮಾರ್, ಹಾಗೆ ಮರಿಮಂಗಲಕ್ಕೆ ಆಂಟೋನಿ ಸ್ವಾಮಿಯ ಮೃತದೇಹವನ್ನು ಪೊಲೀಸರು ತಂದಿದ್ದಾರೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇಲ್ಲಿ ಈ ಒಂದು ಶೂಟೌಟ್ ಏನು ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 3 ಏನು ಮೃತಪಟ್ಟಿದ್ರು ಅವರ ಮೃತದೇಹಗಳನ್ನ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಆದರೆ ಇದಾದ ಬಳಿಕ ಸುಮಾರು ಚರ್ಚೆಗಳು ನಡೆದಿವೆ. ಈಗ ಮೃತದೇಹಗಳನ್ನ ಹಸ್ತಾಂತರಿಸಲಾಗಿದೆ, ಕುಟುಂಬಸ್ಥರಿಗೆ ನೀಡಲಾಗಿದೆ. ಇಲ್ಲಿ ಅವರ ಪೋಸ್ಟ್ ಮಾರ್ಟಮ್ಗೂ ಕೂಡ ಭಾರಿ ಅಡ್ಡಿ ಉಂಟಾಗಿತ್ತು. ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಕುಟುಂಬಸ್ಥರು ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಈಗ ಎಲ್ಲ ಪ್ರಕ್ರಿಯೆಗಳನ್ನ ನಿಧಾನವಾಗಿ ಕೈಗೊಳ್ಳಲಾಗ್ತಾ ಇದೆ. ಈ ವಿಚಾರವಾಗಿ ಏನೆಲ್ಲ ಗೊಂದಲಗಳಿತ್ತು ಅದನ್ನ ನಿಧಾನವಾಗಿ ಸಾಲ್ವ್ ಮಾಡುವಂತಹ ಕೆಲಸವನ್ನ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಇನ್ನೊಂದು ಕಡೆ ಸಿಬ್ಬಂದಿಗಳು ತಮ್ಮ ಕಡೆಯಿಂದ ಏನೆಲ್ಲ ಆಗಿದೆ ಅದರ ಬಗ್ಗೆ ಕೂಡ ವಿವರಣೆಯನ್ನ ನೀಡಿದ್ದಾರೆ. ಇದಾದ ಬಳಿಕ ಈಗ ಮೃತದೇಹಗಳನ್ನ ಅವರ ಕುಟುಂಬಸ್ಥರಿಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. 3 ಜನರು ಪೀಟರ್ ಆಗಲಿ ಕುಮಾರ್ ಆಗಲಿ ಹಾಗೆ ಇಲ್ಲಿ ಆಂಟೋನಿ ಸ್ವಾಮಿ 3 ಜನ ಮೃತಪಟ್ಟಿದ್ರು. 3 ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಸದ್ಯ ಸ್ಥಳದಲ್ಲಿ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರತಿಭಟನೆಗಳಾಯಿತು, ಹೋರಾಟಗಳಾಯಿತು. ಈ ವಿಚಾರವಾಗಿ ಸೂಕ್ತ ಕ್ರಮವಾಗಬೇಕು, ಪರಿಹಾರಗಳು ಬೇಕು ಅಂತ ಹೇಳಿ ಕುಟುಂಬಸ್ಥರು ಸ್ಥಳೀಯರೆಲ್ಲರೂ ಕೂಡ ಭಾರಿ ಆಕ್ರೋಶವನ್ನ ಭಾರಿ ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಈ ವಿಚಾರವಾಗಿ ತುಂಬಾ ಸೆನ್ಸಿಟಿವ್ ಇರುವಂತಹ ವಿಚಾರ ಇದು. ಹಾಗಾಗಿ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಸಂಪೂರ್ಣವಾಗಿ ತನಿಖೆಯನ್ನ ನಡೆಸಿದ ಬಳಿಕ ಇದರ ಬಗ್ಗೆ ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಹಾಗಾಗಿ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಈ ಕಡೆ ಒಂದು ಕಡೆ ಕುಟುಂಬಸ್ಥರು ನೀಡಿರುವಂತಹ ಹೇಳಿಕೆಗಳು, ಇನ್ನೊಂದು ಕಡೆ ಸಿಬ್ಬಂದಿಗಳು ನೀಡಿರುವಂತಹ ಹೇಳಿಕೆಗಳು ಎಲ್ಲವನ್ನೂ ಕೂಡ ಎಲ್ಲ ಆಯಾಮಗಳಿಂದ ಹಾಗೆ ಆ ಸ್ಥಳದಲ್ಲಿ ಸಿಕ್ಕಿರುವಂತಹ ಕೆಲವೊಂದಿಷ್ಟು ಅಂಶಗಳು, ಕೆಲವೊಂದಿಷ್ಟು ವಸ್ತುಗಳು ಎಲ್ಲವನ್ನೂ ಕೂಡ ಪರಿಗಣಿಸಿ ಇದರ ಆಧಾರದ ಮೇಲೆ 3 ಆಂಗಲ್ನಲ್ಲಿ ತನಿಖೆ ನಡೆದು ಅಂತಿಮವಾಗಿ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಇಲ್ಲಿ ಏನೆಲ್ಲ ಒತ್ತಾಯಗಳು ಕುಟುಂಬಸ್ಥರಿಂದ ಮಾಡಲಾಗ್ತಾ ಇದೆ, ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ನೀಡಬೇಕು, ಪರಿಹಾರವನ್ನ ಯಾವ ರೀತಿಯಾಗಿ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಲೈಟ್ ಆನ್ ಮಾಡೋದು.